ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಾ ಮಹತ್ವದ ಬದಲಾವಣೆ ಅನ್ನೋ ಪ್ರಶ್ನೆ. ಮಹತ್ವದ ಬದಲಾವಣೆಯ ಸುಳಿವನ್ನ ನೀಡ್ತಾ ಇರುವಂತದ್ದು ಬಿಜೆಪಿಯ ಉಸ್ತುವಾರಿ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇರೋ ಮಹತ್ವದ ಚೇಂಜಸ್ ಆಗಬಹುದಾ ಬಿಜೆಪಿಯಲ್ಲಿ ಅನ್ನೋದೊಂದು ಸುಳಿವು ಕೊಡ್ತಾ ಇದ್ದಾರೆ, ಹಿಂಟ್ ಕೊಡ್ತಾ ಇದ್ದಾರೆ. ಬದಲಾವಣೆ ಎಲ್ಲ ಕಡೆ ಆಗತ್ತೆ, ಆಗ ಅದು ನಿಮಗೂ ತಿಳಿಯತ್ತೆ. ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಹುದ್ದೆ ಬದಲಾವಣೆಯ ಬಗ್ಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮಾತಿನ ಅರ್ಥ ಆದ್ರೂ ಏನು ಅನ್ನೋದು ಪ್ರಶ್ನೆ. ಮಹತ್ವದ ಬದಲಾವಣೆಗೆ ಸಿದ್ಧವಾಗ್ತಾ ಇದೆಯಾ ಹಾಗಿದ್ರೆ ರಾಜ್ಯ ಬಿಜೆಪಿ ಅನ್ನೋ ಪ್ರಶ್ನೆ ಕೂಡ ಇದೆ. ಚೇಂಜಸ್ ಏನು ಇಲ್ಲ ಅಂತ ಹೇಳಲಿಲ್ಲ ಅವರು. ಬದಲಾವಣೆ ಎಲ್ಲ ಕಡೆನೂ ಆಗುತ್ತೆ, ಆಗ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೂ ಆಗುತ್ತೆ ಅಂತನಾ? ಸೊ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸುಮಾರು ದಿನಗಳಿಂದ ಹಲವರ ಬೇಡಿಕೆ ಇದು, ಚೇಂಜಸ್ ಮಾಡಿ ಅಂತ ಕೇಳ್ಕೊಳ್ತಾನೆ ಇದ್ದಾರೆ. ಇವ್ರು ನೋಡಿದ್ರೆ ಈ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸೋ ಲಕ್ಷಣ ಇದೆಯಾ ಅಂತ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಬಿಜೆಪಿಯಲ್ಲಿ ಒಂದು ಬದಲಾವಣೆ ಬೇಕು ಅಂತ ಬಹಳ ದಿನದಿಂದ ಬಹಳ ಹಿರಿಯ ನಾಯಕರುಗಳು ಹೇಳ್ತಾ ಇದ್ದಾರೆ, ಒಂದಷ್ಟು ಅಸಮಾಧಾನಿತರು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಯಾಕೋ ನೋಡಿದ್ರೆ ಬಿಜೆಪಿ ಉಸ್ತುವಾರಿ ಕೊಟ್ಟಂತ ಸ್ಟೇಟ್ಮೆಂಟ್ ಬದಲಾವಣೆ ನಿರೀಕ್ಷೆಯನ್ನ ಇಟ್ಕೊಳ್ಬಹುದಾ? ನೀತಿ ಬಿಜೆಪಿಯಲ್ಲಿ ಬದಲಾವಣೆ ಕೂಗು ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಯ್ಕೆಯಾದ ಅಂದಿನಿಂದಲೂ ಕೂಡ ಇಂದಿನವರೆಗೂ ಬದಲಾವಣೆ ವಿಚಾರವಾಗಿ ಪಕ್ಷದ ಹಲವು ವಲಯಗಳಲ್ಲಿ ಹಲವು ಶಾಸಕರುಗಳು ಒತ್ತಾಯವನ್ನು ಹೇರ್ತಾ ಇದ್ರು. ಅಂದರೆ ಪಕ್ಷದಲ್ಲಿನ 3 ಭಿನ್ನ ಬಣಗಳಲ್ಲಿ ಈ ರೀತಿಯ ಕೂಗುಗಳು ಕೇಳಿ ಬರ್ತಾ ಇತ್ತು. ಅವೆಲ್ಲವನ್ನು ಸಾವರಿಸಿಕೊಂಡು ಹೋಗೋ ಪ್ರಯತ್ನವನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾಡಿದರು. ಆದರೆ ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಪಕ್ಷಕ್ಕೆ ಎದುರಾಗ್ತಿದೆ ಅನ್ನುವಂತಹ ಬಹುದೊಡ್ಡ ಮಾತು ಕೇಳಿ ಬರ್ತಾ ಇದೆ. ಅಂದರೆ ಪಕ್ಷದ ವಲಯದಲ್ಲಿ ಪಕ್ಷ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರು ವಿಫಲರಾಗ್ತಿದ್ದಾರೆ. ಹಾಗೆ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಮರ್ಥವಾದಂಥ ಹೋರಾಟವನ್ನು ರೂಪಿಸುವಲ್ಲೂ ಕೂಡ ಎಡವುತ್ತಿದ್ದಾರೆ ಅನ್ನುವಂಥ ಆಕ್ಷೇಪ ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ. ನೇರವಾಗಿ ಹೆಸರಿಳಿಸಿದ ಕೆಲವು ಶಾಸಕರುಗಳು ಕೂಡ ಈ ವಿಚಾರವನ್ನು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಪಕ್ಷದ ವೇದಿಕೆ ಮಟ್ಟದಲ್ಲೇ ಈ ವಿಚಾರಗಳು ಚರ್ಚೆ ಆಗಿದೆ. ಕೆಲವು ಹಿರಿಯ ನಾಯಕರುಗಳು ಕೂಡ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಪಕ್ಷದ ವರಿಷ್ಠರಿಗೆ ಹೇಳ್ಕೊಂಡಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ಸನ್ನಿಹಿತವಾಗ್ತಿರುವಂಥ ಸನ್ನಿವೇಶಗಳಲ್ಲಿ ಪಕ್ಷದ ಅಂದರೆ ಅಧ್ಯಕ್ಷರ ಮತ್ತು ಪ್ರತಿಪಕ್ಷ ನಾಯಕರ ವಿಚಾರದಲ್ಲಿ ಅಸಮಾಧಾನ ಹೊರಬೀಳ್ತಾ ಇರೋದು ಒಳಗಿನ ಮತ್ತು ಹೊರಗಿನ ಪಕ್ಷದ ವ್ಯವಸ್ಥಿತ ರೀತಿ ನೀತಿಗಳಲ್ಲಿ ಬದಲಾವಣೆಯನ್ನು ಸೂಚಿಸುವುದಕ್ಕೆ ಸಾಧ್ಯ ಆಗ್ತದೆ ಅಥವಾ ಕಾಣುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದೆ. ಸೊ ಈ ವಿಚಾರವಾಗಿ ನಿನ್ನೆ ಪಕ್ಷದ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ರವರು ಸೂಚ್ಯವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಂಥ ಬದಲಾವಣೆಯನ್ನು ಪಕ್ಷ ನಿರೀಕ್ಷೆ ಮಾಡ್ತಾ ಇಲ್ಲ. ಆದರೆ ಪಕ್ಷದ ಒಳಗೆ ಈ ರೀತಿ ಆಗ್ತಿದೆ ಅನ್ನೋದನ್ನು ಮಾಧ್ಯಮಗಳು ಹೇಳ್ತಾ ಇದೆ ಅಂತಾದರೆ ಅಂಥದ್ದೊಂದು ಬದಲಾವಣೆ ಸಾಧ್ಯತೆಗಳು ಇರಬಹುದು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂದರೆ ಪಕ್ಷವು ಈ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಿರಬಹುದು. ಸೊ ನಮಗಂತೂ ಆ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಬದಲಾವಣೆ ಆಗುವುದೇ ಆದಲ್ಲಿ ಯಾರನ್ನು ಯಾವಾಗ ಹೇಗೆ ಅನ್ನೋದ್ರ ಬಗ್ಗೆ ಆಗಬೇಕು ಅನ್ನೋದಾದರೆ ಅದಕ್ಕೆ ಸಮಯ ಸನ್ನಿಹಿತ ಬರ್ತದೆ. ಆ ಸಂದರ್ಭದಲ್ಲಿ ನಾವು ಅದನ್ನು ನಿಮಗೆ ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಮುಖಾಂತರ ಬದಲಾವಣೆ ವಿಚಾರವು ಪಕ್ಷದೊಳಗಡೆ ಚರ್ಚೆಯಲ್ಲಿದೆ ಅನ್ನೋದನ್ನು ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಅಂದರೆ ವಿಜಯೇಂದ್ರ ಅವರ ಅಧಿಕಾರಾವಧಿ ನವೆಂಬರ್ಗೆ 3 ವರ್ಷಗಳ ರಾಜ್ಯಾಧ್ಯಕ್ಷರಾಗಿ ತೆಗೆದುಕೊಂಡಂಥ ಅವಧಿ ಪೂರ್ಣಗೊಳ್ಳುತ್ತೆ. ಅದಾದ ಬಳಿಕ ಬದಲಾವಣೆಯ ಸಾಧ್ಯತೆಗಳಿದೆಯೋ ಅಥವಾ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರಿಸ್ತಾರೋ ಅನ್ನೋದು ಕೂಡ ಇನ್ನೂ ಗೊಂದಲದಲ್ಲಿದೆ. ಪರಿಸ್ಥಿತಿ ಮತ್ತು ವಿಚಾರಗಳಿಗೆ ಅನುಗ್ರಹವಾಗಿ ಅಥವಾ ಅನುಸರಣೀಯವಾಗಿ ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರ ಮೇಲೆ ಕೂಡ ಕೆಲವಷ್ಟು ದೂಷಣೆಗಳು ಬರೋದ್ರಿಂದಾಗಿ ಅವರ ವಿಚಾರದಲ್ಲೂ ಬದಲಾವಣೆ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಆದರೆ ಸ್ಪಷ್ಟನೆ ಇಲ್ಲದ ಈ ಎಲ್ಲ ವಿಚಾರಗಳಲ್ಲಿ ಯಾರನ್ನು ಯಾವಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ವರಿಷ್ಠ ನಾಯಕರು ನಿರ್ಧಾರ ತೆಗೆದುಕೊಳ್ಬೇಕು. ಅವರ ನಿರ್ಧಾರವೇ ನಮ್ಮ ನಿರ್ಧಾರ ಆಗಿರ್ತದೆ. ಸೊ ನಾವು ಈ ವಿಚಾರದಲ್ಲಿ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದ್ದಾರೆ. ಸೊ ಅವರ ಹೇಳಿಕೆ ವಿಚಾರ ಪಕ್ಷದೊಳಗಡೆ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗ್ತಿದೆ ಅನ್ನೋದನ್ನು ಹೇಳ್ತಾ ಇದೆ. ನೀತಿ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.